ಸ್ನೇಹಿತರೆ, ನಾವಿವತ್ತು MS ವರ್ಡಲ್ಲಿ ಭ್ರಾತೃತ್ವ ಅನ್ನೋ ಪದಾನ ಟೈಪ್ ಮಾಡೋದು ಹೆಂಗಂತ ನೋಡೋಣ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಮಲ್ಟಿನುಡಿ 6.5 ಇದನ್ನು ಎನೇಬಲ್ ಮಾಡ್ಕೋಬೇಕು. ಇದನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈ ಆ್ಯಪ್ ಓಪನ್ ಆದ ನಂತರ ಇಲ್ಲಿ ಸೆಲೆಕ್ಟೆಡ್ ಲ್ಯಾಂಗ್ವೇಜಸ್ ಅಂತ ಕಾಣಿಸುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಇದನ್ನು ಮಿನಿಮೈಸ್ ಮಾಡಬೇಕು. ಈಗ ನೋಡಿ, MS ವರ್ಡಲ್ಲಿ ಎನೇಬಲ್ ಆಯಿತು. ಇದನ್ನು ಮಿನಿಮೈಸ್ ಮಾಡಿ ಈಗ ಟೈಪ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಕೀಬೋರ್ಡ್ ಲೈವ್ ಆಗಿ ನೀವು ಅಲ್ಲಿ ನೋಡ್ತಿರ್ಬೋದು. ಭ್ರಾ ಬರಿಬೇಕಲ್ವಾ, ಈಗ ಶಿಫ್ಟ್ ಕೀ, ಇಲ್ಲಿ ಶಿಫ್ಟ್ ಕೀ ನೋಡಿ, ಶಿಫ್ಟ್ ಕೀ ಮತ್ತು ಬಿ, ಭರತ್ ಭ ಆಯಿತಾ. ಈಗ ಮತ್ತು FR, ಶಿಫ್ಟ್ ಎ, ಇಲ್ಲ ನೋಡಿ 6.5 ಬಳಸ್ತದೆ, ಡೈರೆಕ್ಟಾಗಿ ಏನು ಟೈಪ್ ಮಾಡ್ಬೋದು. ಇವಾಗ ಥ್ರೂ ಬರಿಬೇಕಲ್ವಾ, T ಶಿಫ್ಟ್ R, ನೋಡಿ ಗಮನವಿಟ್ಟು T ಶಿಫ್ಟ್ R ಟೈಪ್ ಮಾಡಿದ್ರೆ ಥ್ರೂ ಆಗುತ್ತೆ. ಬರಿಬೇಕಲ್ವ, ಈಗ TFV, ಈ ರೀತಿಯಾಗಿ ಕನ್ನಡ ಪದನ ಬರ್ದಿವಿ. ಈಗ ನೆಕ್ಸ್ಟ್ ಮತ್ತೊಂದು ಸಾರಿ ಇದನ್ನೇ ಬರಿತೀನಿ, ಟೈಪ್ ಮಾಡೋದನ್ನು ನೋಡಿ. ಶಿಫ್ಟ್ ಎ, FR, ಈಗ ಡೈರೆಕ್ಟಾಗಿ ಎ ಟೈಪ್ ಮಾಡ್ತೀನಿ, ಶಿಫ್ಟ್ ಕೀನ ಪ್ರೆಸ್ ಮಾಡಲ್ಲ, ಎ. ಮತ್ತು ಅದೇ ರೀತಿ T ಶಿಫ್ಟ್ R TFV, ಈ ರೀತಿಯಾಗಿ ನಾವು ಭ್ರಾತೃತ್ವ ಅನ್ನೋ ಪದನ ಮಲ್ಟಿನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಈಸಿಯಾಗಿ ಬರೀಬಹುದು. ಸ್ನೇಹಿತರೆ, ನಿಮಗೆ ಕಠಿಣವಾಗಿರುವಂಥ ಶಬ್ದನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ಥರದ ಅದ್ಭುತ ವಿಡಿಯೋಗಳಿಗಾಗಿ ಆಫೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ.